ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ದ ನ್ಯಾನಿ ಸೀ ಸಾಲ್ ಎಂಬ ಹಾಲಿವುಡ್ನ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಗ್ರೇಸ್ ಒಬ್ಬ ಮೇಯರ್ನ ಮಗನನ್ನ ನೋಡಿಕೊಳ್ಳುವ ಕೇರ್ ಟೇಕರ್ ಕೆಲಸಕ್ಕೆ ಅಂದ್ರೆ ನ್ಯಾನಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ಆದ್ರೆ ಶಾಕಿಂಗ್ಲಿ ಮರುದಿನ ಬೆಳಿಗ್ಗೆ ಮನೆಯಲ್ಲಿ ಈ ಹಿಂದೆ ಗ್ರೇಸ್ಗೂ ಮುಂಚೆ ನ್ಯಾನಿಯಾಗಿ ಕೆಲಸ ಮಾಡ್ತಿದ್ದ ಮಹಿಳೆಯನ್ನ ಯಾರೋ ಕೊಲೆ ಮಾಡಿ ಕೆರೆಯಲ್ಲಿ ಎಸೆದು ಹೋಗಿರ್ತಾರೆ. ಗ್ರೇಸ್ಗೆ ತುಂಬಾನೇ ಶಾಕ್ ಆಗಿ ಹಾಗೂ ಅನುಮಾನ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಶಾಕಿಂಗ್ಲಿ 4 ತಿಂಗಳ ಹಿಂದೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಮತ್ತೊಬ್ಬಳು ನ್ಯಾನಿ ಕೂಡ ಕೊಲೆಯಾಗಿದ್ಲು ಅಂತ ಗೊತ್ತಾಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಮನೆಯಲ್ಲಿ ಕೆಲಸ ಮಾಡ್ತಿರುವ ಮಹಿಳೆಯರನ್ನ ನಿಗೂಢವಾಗಿ ಕೊಲೆ ಮಾಡ್ತಿರೋದು ಯಾರು, ಗ್ರೇಸ್ ಆ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಬಿದ್ದಿದೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬಂದ ಕಾರಣ ತಕ್ಷಣವೇ ಸ್ಪಾಟ್ಗೆ ಬರ್ತಾರೆ. ಡೆಡ್ ಬಾಡಿಯನ್ನ ಚೆಕ್ ಮಾಡಿದಾಗ ಕೊಲೆಯಾಗಿರುವ ಆ ಹುಡುಗಿಯ ಹೆಸರು ಜಾಸ್ಮಿನ್ ಹಾಗೂ ಅವಳು ಮೇಯರ್ನ ಮನೆಯಲ್ಲಿ ನ್ಯಾನಿಯಾಗಿ ಕೆಲಸ ಮಾಡ್ತಿದ್ಲು ಅಂತ ಗೊತ್ತಾಗುತ್ತೆ. ತಕ್ಷಣ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿ ಆ ಮೇಯರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. 4 ತಿಂಗಳ ನಂತರ ಚಿತ್ರದ ಹೀರೋಯಿನ್ ಆಗಿರುವ ಗ್ರೇಸ್ ರಿವರ್ಟೋನ್ ಎಂಬ ಊರಿನ ಮೇಯರ್ನ ಮನೆಗೆ ಅವನ ಮಗನನ್ನ ನೋಡಿಕೊಳ್ಳುವ ನ್ಯಾನಿ ಕೆಲಸಕ್ಕೆ ಬಂದು ಸೇರಿಕೊಳ್ತಾಳೆ. ಇನ್ನು ಇವಳ ಗಂಡ ಜೇಮ್ಸ್ ಬೇರೆ ಊರಲ್ಲಿ ಕೆಲಸ ಮಾಡ್ತಿದ್ದು ದುಡ್ಡಿನ ಅವಶ್ಯಕತೆ ಇದ್ದ ಕಾರಣ ಗ್ರೇಸ್ ಈ ಕೆಲಸಕ್ಕೆ ಬಂದಿರ್ತಾಳೆ. ಅದೇ ಊರಲ್ಲಿ ತನ್ನ ಫ್ರೆಂಡ್ ಆಗಿರುವ ಆಂಡ್ರಿಯಾ ರೆಸ್ಟೋರೆಂಟ್ ಅನ್ನ ರನ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋಗ್ತಾಳೆ. ತಮ್ಮ ಕಾಲೇಜ್ ಮುಗಿದ ನಂತರ ಒಬ್ಬರನ್ನೊಬ್ಬರು ಭೇಟಿಯಾಗಿದ್ದ ಕಾರಣ ತುಂಬಾನೇ ಖುಷಿ ಪಡ್ತಾರೆ. ಇನ್ನು ಇವರಿಬ್ಬರ ಮಾತುಗಳಿಂದ ನಮಗೆ ಗೊತ್ತಾಗುತ್ತೇನೆಂದ್ರೆ, ಆ ಊರಿನ ಮೇಯರ್ ಆಗಿರುವ ಅಲೆಕ್ಸ್ ನ ಹೆಂಡತಿ ಹಾಗೂ ಗ್ರೇಸ್ ಲ ಗಂಡ ಇಬ್ಬರು ಕೂಡ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಅಲೆಕ್ಸ್ ಗ್ರೇಸ್ಲನ್ನ ಕರೆದುಕೊಂಡು ತನ್ನ ಮನೆಗೆ ಹೋಗ್ತಾನೆ. ಸಿಟಿಯ ಔಟ್ಸ್ಕರ್ಟ್ ನಲ್ಲಿದ್ದ ತನ್ನ ಮನೆಯಲ್ಲಿ ಅಲೆಕ್ಸ್ ತನ್ನ ಹೆಂಡತಿ, ಮಗ ಹಾಗೂ ತಾಯಿ ಜೊತೆ ವಾಸ ಮಾಡ್ತಿರ್ತಾನೆ. ಅಲೆಕ್ಸ್ ನ ಹೆಂಡತಿ ಹೆಸರು ಎಮಿಲಿ ಹಾಗೂ ಮಗನ ಹೆಸರು ಆಂಡಿ ಅಂತ. ಇನ್ನು ಮನೆಯಲ್ಲಿ ಕಾಲಿನ್ ಎಂಬ ಅಡುಗೆಯವನು ಹಾಗೂ ಲೂಯಿಸ್ ಎಂಬ ಮ್ಯಾನೇಜರ್ ಕೆಲಸ ಮಾಡ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಕೆಲಸ ಮುಗಿದ ನಂತರ ಕಾಲಿನ್ ಜೊತೆ ಕ್ಯಾಶುಯಲ್ ಆಗಿ ಮಾತನಾಡ್ತಿರ್ತಾಳೆ. ಆಗ ಕಾಲಿನ್ ಹೇಳೋದೇನಂದ್ರೆ, ಗ್ರೇಸ್ ಈ ಮನೆಯಲ್ಲಿ ಏನು ಕೂಡ ತೊಂದರೆ ಇಲ್ಲ, ಆದ್ರೆ ಅಲೆಕ್ಸ್ ನ ತಾಯಿ ಜೊತೆ ತುಂಬಾ ಹುಷಾರಾಗಿರಿ, ಯಾಕಂದ್ರೆ ಈ ಹಿಂದೆ ನ್ಯಾನಿಯಾಗಿ ಕೆಲಸ ಮಾಡ್ತಿದ್ದ ವಿಕ್ಟೋರಿಯಾಳನ್ನ ಕಂಡ್ರೇನೆ ಅಲೆಕ್ಸ್ ನ ತಾಯಿಗೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಮತ್ತೆ ತನ್ನ ಫ್ರೆಂಡ್ ಆಂಡ್ರಿಯಾಳ ರೆಸ್ಟೋರೆಂಟ್ ಗೆ ಹೋಗಿ ಅಲೆಕ್ಸ್ ನ ಮನೆಯಲ್ಲಿ ಎಲ್ಲರೂ ಕೂಡ ಅಡ್ಜಸ್ಟ್ ಆದ್ರು ಅಂತ ಖುಷಿಯಿಂದ ಹೇಳ್ತಿರ್ತಾಳೆ. ಏಕೆ ಗ್ರೇಸ್ ಅಲೆಕ್ಸ್ ನ ಮನೆಗೆ ನ್ಯಾನಿಯಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲೇ ಕೂತಿದ್ದ ಒಬ್ಬಳು ಹುಡುಗಿ ಶಾಕ್ ಆಗಿ ಎದ್ದು ಬರ್ತಾಳೆ. ಸ್ನೇಹಿತರೆ, ಈ ಹುಡುಗಿ ಬೇರೆ ಯಾರು ಅಲ್ಲ, ಗ್ರೇಸ್ಗೂ ಮುಂಚೆ ಅಲೆಕ್ಸ್ ನ ಮನೆಯಲ್ಲಿ ನ್ಯಾನಿಯಾಗಿ ಕೆಲಸ ಮಾಡ್ತಿದ್ದ ವಿಕ್ಟೋರಿಯಾ. ಗ್ರೇಸ್, ನಿನ್ನ ಒಳ್ಳೆದಕ್ಕೇನೆ ಹೇಳ್ತಿದ್ದೀನಿ, ತಕ್ಷಣ ಆ ಕೆಲಸಕ್ಕೆ ರಿಸೈನ್ ಮಾಡಿ ನಿನ್ನ ಊರಿಗೆ ವಾಪಸ್ ಹೋಗು. 4 ತಿಂಗಳ ಹಿಂದೆ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಜಾಸ್ಮಿನ್ ಎಂಬ ಮತ್ತೊಬ್ಬಳು ನ್ಯಾನಿ ನಿಗೂಢವಾಗಿ ಕೊಲೆಯಾಗಿದ್ಲು. ಆ ವಿಷಯ ಗೊತ್ತಿಲ್ಲದೆ ನ್ಯಾನಿಯಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದ ನಾನು ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಕೆಲಸವನ್ನ ಬಿಟ್ಟು ಬಿಟ್ಟೆ. 4 ತಿಂಗಳ ಹಿಂದೆ ಕೊಲೆಯಾದ ಜಾಸ್ಮಿನ್ಲನ್ನ ಮೇಯರ್ನ ಮನೆಯವರೇ ಕೊಲೆ ಮಾಡಿದ್ದಾರೆ ಅಂತ ವಿಕ್ಟೋರಿಯಾ ಹೆದರಿಕೊಂಡಿರ್ತಾಳೆ. ಈಗ ಇವಳ ಮಾತುಗಳನ್ನ ಕೇಳಿದ ಗ್ರೇಸ್ಗೆ ಸ್ವಲ್ಪ ಭಯ ಆಗುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಅಲೆಕ್ಸ್ ನ ಮನೆಯ ಹಿಂದೆ ಇದ್ದ ಒಂದು ಕೆರೆಯಲ್ಲಿ ಒಬ್ಬಳು ಮಹಿಳೆ ಕಯಾಕಿಂಗ್ ಅಂದ್ರೆ ಒಂದು ಚಿಕ್ಕ ಬೋಟ್ ನಲ್ಲಿ ಹೋಗ್ತಿರ್ತಾಳೆ. ಆಕೆ ದಡದ ಕಡೆ ಬರ್ತಿದ್ದ ಹಾಗೆ ಕಪ್ಪು ಬಣ್ಣದ ಕೋಟ್ ಹಾಕಿಕೊಂಡು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಆ ಮಹಿಳೆಯ ತಲೆಗೆ ಹೊಡೆದು ಸಾಯಿಸಿ ಬಿಡುತ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಮನೆಯ ಹಿಂದೆ ಆಟವಾಡ್ತಿದ್ದ ಅಲೆಕ್ಸ್ ನ ಮಗ ಆಂಡಿ ಮನೆಯ ಶೆಡ್ ನಲ್ಲಿ ಯಾರೋ ಇದ್ದಾರೆ ಅಂತ ಹೆದರಿಕೊಂಡು ಮನೆಯ ಒಳಗಡೆ ಓಡಿ ಬರ್ತಾನೆ. ಈಗ ಗ್ರೇಸ್ ಕೆರೆಯ ಬಳಿ ಇರುವ ಶೆಡ್ ನ ಒಳಗಡೆ ಯಾರಿದ್ದಾರೆ ಅಂತ ಆಂಡಿ ಜೊತೆ ನೋಡೋದಕ್ಕೆ ಹೋದಾಗ ಕೆರೆಯ ಬಳಿ ಬಿದ್ದಿರುವ ಮಹಿಳೆಯ ಡೆಡ್ ಬಾಡಿ ನೋಡಿ ಒಂದೇ ಸಾರಿ ಶಾಕ್ ಆಗ್ತಾಳೆ. ಹೆದರಿಕೊಂಡು ಮನೆಗೆ ಓಡಿ ಬಂದು ಅಲೆಕ್ಸ್ ಹಾಗೂ ಎಮಿಲಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾಳೆ. ತಕ್ಷಣ ಅಲೆಕ್ಸ್ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಪೊಲೀಸರು ಹಾಗೂ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಸ್ಪಾಟ್ಗೆ ಬರ್ತಾರೆ. ಈಗ ಪೊಲೀಸರು ಡೆಡ್ ಬಾಡಿಯನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಅಲ್ಲಿ ಕೊಲೆಯಾಗಿರೋದು ಈ ಹಿಂದೆ ಅಲೆಕ್ಸ್ ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ವಿಕ್ಟೋರಿಯಾ ಅಂತ ಗೊತ್ತಾಗುತ್ತೆ. ಈಗ ಬ್ಯಾಕ್ ಟು ಬ್ಯಾಕ್ ಈ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಇಬ್ಬರು ನ್ಯಾನಿಗಳು ಕೊಲೆಯಾಗಿರೋದನ್ನ ನೋಡಿ ಗ್ರೇಸ್ಗೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಜೊತೆಗೆ ನಿನ್ನೆ ತಾನೇ ರೆಸ್ಟೋರೆಂಟ್ ನಲ್ಲಿ ತನ್ನನ್ನ ಮಾತನಾಡಿಸಿ ವಾರ್ನ್ ಮಾಡಿದ್ದ ವಿಕ್ಟೋರಿಯಾಳನ್ನ ಯಾರೋ ಕೊಲೆ ಮಾಡಿರಬಹುದು ಅಂತ ಅನುಮಾನ ಶುರುವಾಗುತ್ತೆ.
ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ಸಾಯಂಕಾಲ ಗ್ರೇಸ್ ತನ್ನ ಫ್ರೆಂಡ್ ಆಂಡ್ರಿಯಾಳ ರೆಸ್ಟೋರೆಂಟ್ಗೆ ಹೋಗಿ ವಿಕ್ಟೋರಿಯಾ ಕೊಲೆ ಆದ್ಲು ಅಂತ ಇನ್ಫಾರ್ಮ್ ಮಾಡ್ತಾಳೆ. ಈಗ ನಿನ್ನೆ ತಾನೇ ಇಲ್ಲಿಗೆ ಬಂದಿದ್ದ ವಿಕ್ಟೋರಿಯಾಳನ್ನ ಯಾರೋ ಕೊಲೆ ಮಾಡಿದ್ರು ಅಂತ ಆಂಡ್ರಿಯಾಗೂ ಕೂಡ ತುಂಬಾನೇ ಶಾಕ್ ಆಗಿರುತ್ತೆ. ಅದೇ ಸಮಯಕ್ಕೆ ಅಲೆಕ್ಸ್ ನ ಮನೆಯಲ್ಲಿ ಅಡುಗೆ ಕೆಲಸ ಮಾಡುವ ಕಾಲಿನ್ ಕೊಲೆಯಾಗಿರುವ ವಿಕ್ಟೋರಿಯಾಳ ಮನೆ ಕಡೆ ಹೋಗ್ತಿರೋದನ್ನ ಆಂಡ್ರಿಯಾ ಅಬ್ಸರ್ವ್ ಮಾಡ್ತಾಳೆ. ಈತ ಯಾಕೆ ಕೊಲೆಯಾಗಿರುವ ವಿಕ್ಟೋರಿಯಾಳ ಮನೆಯ ಕಡೆ ಹೋಗ್ತಿದ್ದಾನೆ ಅಂತ ತಕ್ಷಣ ಅವನನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ನೋಡಿದ್ರೆ ಕಾಲಿನ್ ತನ್ನ ಬಳಿ ಇದ್ದ ಬೀಗದಿಂದ ವಿಕ್ಟೋರಿಯಾಳ ಮನೆಯ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ಕೊಲೆಯಾಗಿರುವ ವಿಕ್ಟೋರಿಯಾಳ ಮನೆಯ ಬೀಗ ಇವನ ಬಳಿ ಹೇಗೆ ಬಂತು ಅಂತ ಇಬ್ಬರಿಗೂ ಆಶ್ಚರ್ಯ ಆಗುತ್ತೆ. ತಕ್ಷಣ ಅಲೆಕ್ಸ್ ಹಾಗೂ ಎಮಿಲಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ಬೇಕು ಅಂತ ಮನೆಗೆ ವಾಪಸ್ ಬರ್ತಾಳೆ. ನೋಡಿದ್ರೆ ಎಮಿಲಿ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಅದೇನಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಕೊಲೆಯಾಗಿರುವ ವಿಕ್ಟೋರಿಯಾ ಪ್ರೆಗ್ನೆಂಟ್ ಆಗಿದ್ಲು ಅಂತ ಗೊತ್ತಾಗಿರುತ್ತೆ. ಈಗ ಗ್ರೇಸ್ಗೆ ಮತ್ತಷ್ಟು ಅನುಮಾನ ಜಾಸ್ತಿಯಾಗಿ ಕಾಲಿನ ವಿಷಯವನ್ನ ಎಮಿಲಿ ಹಾಗೂ ಅಲೆಕ್ಸ್ಗೆ ಹೇಳದೆ ಸುಮ್ಮನಾಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮ್ಯಾನೇಜರ್ ಲೂಯಿಸ್ ಲನ್ನ ವಿಚಾರಿಸಿದಾಗ ಕೊಲೆಯಾಗಿರುವ ವಿಕ್ಟೋರಿಯಾ ಹಾಗೂ ಕಾಲಿನ್ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಒಂದು ವೇಳೆ ವಿಕ್ಟೋರಿಯಾ ಪ್ರೆಗ್ನೆಂಟ್ ಆಗಿದ್ದ ವಿಷಯ ಗೊತ್ತಾಗಿ ಜಗಳಾಗಿ ಕಾಲಿನ್ನೇ ಅವಳನ್ನ ಕೊಲೆ ಮಾಡಿರಬಹುದಾ ಅಂತ ಗ್ರೇಸ್ಗೆ ಅನುಮಾನ ಜಾಸ್ತಿ ಆಗುತ್ತೆ. ಅದೇ ಸಮಯಕ್ಕೆ ಕೆಳಗಡೆ ಅಲೆಕ್ಸ್ ಹಾಗೂ ಅವನ ಹೆಂಡತಿ ವಿಕ್ಟೋರಿಯಾಳ ವಿಷಯಕ್ಕೆ ಏನೋ ಜಗಳ ಮಾಡ್ತಿರ್ತಾರೆ. ಆದ್ರೆ ಅದೇನೋ ಅಂತ ಗ್ರೇಸ್ಗೆ ಸರಿಯಾಗಿ ಕೇಳಿಸೋದಿಲ್ಲ. ಮತ್ತೊಂದು ಕಡೆ ಈ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ತನ್ನನ್ನ ತುಂಬಾನೇ ಪ್ರೀತಿಯಿಂದ ನೋಡಿಕೊಳ್ತಿದ್ದ ವಿಕ್ಟೋರಿಯಾ ಸತ್ತು ಹೋದ್ಲು ಅಂತ ಗೊತ್ತಾಗಿ ಆಂಡಿ ತುಂಬಾನೇ ಬೇಜಾರಾಗಿರ್ತಾನೆ. ಆಗ ಗ್ರೇಸ್ ಆಂಡಿಗೆ ಸಮಾಧಾನ ಮಾಡಿ ಮಲಗಿಸುತ್ತಾಳೆ. ನಂತರ ಕಾಲಿನ್ ಬಗ್ಗೆ ತನಗಿರುವ ಅನುಮಾನವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಆ ದಿನ ರಾತ್ರಿ ಪೊಲೀಸ್ ಆಫೀಸರ್ ನನ್ನ ಮನೆಗೆ ಕರೆಸುತ್ತಾಳೆ. ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿ ಹಿಂದಿನ ದಿನ ರಾತ್ರಿ ಆಂಡ್ರಿಯಾಳ ರೆಸ್ಟೋರೆಂಟ್ಗೆ ಹೋದಾಗ ಕಾಲಿನ್ ವಿಕ್ಟೋರಿಯಾಳ ಮನೆಯ ಬೀಗವನ್ನ ಓಪನ್ ಮಾಡಿ ಒಳಗಡೆ ಹೋಗಿದ್ದನ್ನ ಹೇಳ್ತಾಳೆ. ತಕ್ಷಣ ಪೊಲೀಸರು ಕಾಲಿನ್ ಎಲ್ಲಿದ್ದಾನೆ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆಂಡಿ ಓದ್ತಿದ್ದ ಸ್ಕೂಲ್ ನಲ್ಲಿ ಇವನ ಫ್ಯಾಮಿಲಿ ಟ್ರೀಯನ್ನ ರೆಡಿ ಮಾಡೋದಕ್ಕೆ DNA ಟೆಸ್ಟ್ ಮಾಡಿಸಿ ಅಂತ ಹೇಳಿರ್ತಾರೆ. ಸರಿ ಅಂತ ಗ್ರೇಸ್ ಆಂಡಿಯ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡು DNA ಟೆಸ್ಟ್ ಗೆ ಕಳುಹಿಸಿ ಕೊಡ್ತಾಳೆ. ಅದೇ ಸಮಯಕ್ಕೆ ಗ್ರೇಸ್ ನ ಮೊಬೈಲ್ಗೆ ಒಂದು ಅನ್ನೋನ್ ನಂಬರ್ ನಿಂದ ಮೆಸೇಜ್ ಬರುತ್ತೆ. ಕೊಲೆಯಾಗಿರುವ ಜಾಸ್ಮಿನ್ ಹಾಗೂ ವಿಕ್ಟೋರಿಯಾಳ ಕೇಸ್ ನಿಂದ ದೂರ ಇದ್ರೆ ನಿನ್ಗೆನೆ ಒಳ್ಳೇದು, ಇಲ್ಲಾಂದ್ರೆ ನೆಕ್ಸ್ಟ್ ನಿನ್ನನ್ನೇ ಕೊಲೆ ಮಾಡ್ತೀನಿ ಅಂತ ವಾರ್ನ್ ಮಾಡಲಾಗಿರುತ್ತೆ. ಶಾಕ್ ಆದ ಗ್ರೇಸ್ ತಕ್ಷಣವೇ ಈ ವಿಷಯವನ್ನ ಪೊಲೀಸ್ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಮೊಬೈಲ್ ನಂಬರ್ ನ ಲೊಕೇಶನ್ ಅನ್ನ ಪತ್ತೆ ಮಾಡೋದಕ್ಕೇನೆ ಸಾಧ್ಯ ಆಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಗ್ರೇಸ್ ಮನೆಯಲ್ಲಿ ಪಾರ್ಟಿ ನಡೀತಿದ್ದ ಕಾರಣ ವೈನ್ ಬಾಟಲಿಯನ್ನ ತರೋದಕ್ಕೆ ಅಂತ ಬೇಸ್ಮೆಂಟ್ ನಲ್ಲಿದ್ದ ಸ್ಟೋರ್ ರೂಮ್ ಗೆ ಹೋಗ್ತಾಳೆ. ಆ ಸ್ಟೋರ್ ರೂಮ್ ತುಂಬಾನೇ ಚಿಕ್ಕದಾಗಿದ್ದ ಕಾರಣ ಒಳಗಡೆ ಹೋಗಿ ತಕ್ಷಣ ಹೊರಗಡೆ ಬರ್ಲಿಲ್ಲ ಅಂದ್ರೆ ಒಂದು ರೀತಿ ಸಫೋಕೇಶನ್ ಆಗೋದಕ್ಕೆ ಶುರುವಾಗ್ತಿರುತ್ತೆ. ವೈನ್ ಬಾಟಲಿ ತೆಗೆದುಕೊಂಡು ಗ್ರೇಸ್ ಇನ್ನೇನು ಹೊರಗಡೆ ಬರ್ಬೇಕು ಅನ್ನೋಷ್ಟರಲ್ಲಿ ಆ ಸ್ಟೋರ್ ರೂಮ್ ನ ಬಾಗಿಲನ್ನ ಹೊರಗಡೆಯಿಂದ ಯಾರೋ ಲಾಕ್ ಮಾಡಿ ಬಿಡ್ತಾರೆ. ಈಗ ಹೆದರಿಕೊಂಡ ಗ್ರೇಸ್ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕೂಗಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ವಾಶ್ರೂಮ್ಗೆ ಅಂತ ಮನೆ ಒಳಗಡೆ ಬಂದ ಮ್ಯಾನೇಜರ್ ಲೂಯಿಸ್ಗೆ ಕೆಳಗಡೆ ಸ್ಟೋರ್ ರೂಮ್ ನಿಂದ ಯಾರೋ ಕೂಗಾಡ್ತಿರುವ ಶಬ್ದ ಕೇಳಿಸುತ್ತೆ. ಲೂಯಿಸ್ ತಕ್ಷಣ ಕೆಳಗಡೆ ಬಂದು ಸ್ಟೋರ್ ರೂಮ್ ನ ಬಾಗಿಲನ್ನ ಓಪನ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಶಾಕಿಂಗ್ಲಿ ಯಾರೋ ಹಿಂದಿನಿಂದ ಬಂದು ಲೂಯಿಸ್ ಲ ತಲೆಗೆ ಹೊಡೆದು ಸಾಯಿಸಿ ಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ವೈನ್ ತರ್ತೀನಿ ಅಂತ ಕೆಳಗಡೆ ಹೋದ ಗ್ರೇಸ್ ಇನ್ನು ಕೂಡ ಬರ್ಲಿಲ್ವಲ್ಲ ಅಂತ ಎಮಿಲಿ ಕೆಳಗಡೆ ಬಂದಾಗ ಅವಳನ್ನ ಸ್ಟೋರ್ ರೂಮ್ ನಲ್ಲಿ ಲಾಕ್ ಮಾಡಿರೋದನ್ನ ನೋಡಿ ಕಾಪಾಡ್ತಾಳೆ. ಅಷ್ಟರಲ್ಲೇ ಗ್ರೇಸ್ಗೆ ಸಫೋಕೇಶನ್ ಆಗಿ ಪ್ರಜ್ಞೆ ತಪ್ಪಿರ್ತಾಳೆ. ತಕ್ಷಣವೇ ಅವಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಆದ್ರೆ ಮ್ಯಾನೇಜರ್ ಲೂಯಿಸ್ಗೆ ಯಾರೋ ಹಿಂದಿನಿಂದ ಹೊಡೆದು ಕೊಲೆ ಮಾಡಿದ್ರು ಅಲ್ವಾ. ಆದ್ರೆ ಅಲೆಕ್ಸ್ ನ ಮನೆಯವರು ಏನಂದುಕೊಂಡಿರ್ತಾರೆ ಅಂದ್ರೆ ಲೂಯಿಸ್ ಕೆಳಗಡೆ ಹೋಗುವಾಗ ಮೆಟ್ಟಿಲಿನಿಂದ ಕಾಲು ಜಾರಿ ಕೆಳಗಡೆ ಬಿದ್ದು ಸತ್ತು ಹೋದ್ಲು ಅಂತ. ಏಕೆ ಮೇಯರ್ ಅಲೆಕ್ಸ್ ನ ಮನೆಯಲ್ಲಿ ಒಬ್ಬೊಬ್ಬರೇ ನಿಗೂಢವಾಗಿ ಸಾಯ್ತಿರೋದನ್ನ ನೋಡಿದ ಗ್ರೇಸ್ಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ತನ್ನ ಫ್ರೆಂಡ್ ಆಂಡ್ರಿಯಾಳ ರೆಸ್ಟೋರೆಂಟ್ ಗೆ ಹೋದಾಗ ಇಷ್ಟು ದಿನ ಪೊಲೀಸರು ಹುಡುಕ್ತಿರುವ ಕಾಲಿನ್ ಸೀಕ್ರೆಟ್ ಆಗಿ ಬಂದು ಇವಳನ್ನ ಮೀಟ್ ಮಾಡ್ತಾನೆ. ಕಾಲಿನ್ ಹೇಳೋದೇನಂದ್ರೆ ಗ್ರೇಸ್ ನೀನು ನನ್ನ ಮೇಲೆ ಅನುಮಾನ ಪಟ್ಟು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ಯಾ ಅಂತ ಗೊತ್ತಾಯ್ತು. ಆದ್ರೆ ನನ್ನ ಮಾತನ್ನ ನಂಬು, ನಾನು ಹಾಗೂ ವಿಕ್ಟೋರಿಯಾ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದೇನೋ ನಿಜಾನೇ. ಆದ್ರೆ ನಾವಿಬ್ರು ಯಾವತ್ತೂ ಕೂಡ ಇಂಟಿಮೇಟ್ ಆಗಿರ್ಲಿಲ್ಲ. ಅಂದ್ರೆ ವಿಕ್ಟೋರಿಯಾಳ ಹೊಟ್ಟೆಯಲ್ಲಿದ್ದ ಮಗು ನನ್ನದಲ್ಲ. ವಿಕ್ಟೋರಿಯಾ ಕೊಲೆಯಾಗೋದಕ್ಕೂ ಸ್ವಲ್ಪ ದಿನಗಳ ಮುಂಚೆ ಆಕೆ ನಂಬರ್ಗೆ ಯಾರೋ ಪದೇ ಪದೇ ಕಾಲ್ ಆಗೋ ಮೆಸೇಜ್ ಮಾಡ್ತಿದ್ರು. ನಾನು 2-3 ಸರಿ ಯಾರದು ಅಂತ ವಿಚಾರಿಸಿದ್ದೆ. ಆದ್ರೆ ವಿಕ್ಟೋರಿಯಾ ಬೇರೆ ಏನೋ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿ ಆ ವಿಷಯವನ್ನ ಡೈವರ್ಟ್ ಮಾಡ್ತಿದ್ಲು. ಆಕೆ ಮನೆಯ ಒಂದು ಎಕ್ಸ್ಟ್ರಾ ಬೀಗ ನನ್ನ ಬಳಿ ಇದ್ದ ಕಾರಣ ಕಿಲ್ಲರ್ ನ ಬಗ್ಗೆ ಏನಾದ್ರೂ ಎವಿಡೆನ್ಸ್ ಗಳು ಸಿಗ್ಬಹುದಾ ಅಂತ ಚೆಕ್ ಮಾಡೋದಕ್ಕೆ ಆ ದಿನ ರಾತ್ರಿ ವಿಕ್ಟೋರಿಯಾಳ ಮನೆಗೆ ಹೋಗಿದ್ದೆ ಅಷ್ಟೇ.
ಅದಕ್ಕೆ ಗ್ರೇಸ್ ಕೇಳ್ತಾಳೆ, ಸರಿ ವಿಕ್ಟೋರಿಯಾಗೆ ಯಾರಾದ್ರೂ ಶತ್ರುಗಳಿದ್ರ, ಅವಳಿಗೆ ಯಾರಾದ್ರೂ ತೊಂದರೆ ಕೊಡ್ತಿದ್ರ? ಇಲ್ಲ, ಆ ರೀತಿ ಯಾರು ಕೂಡ ಇರ್ಲಿಲ್ಲ. ಆದ್ರೆ ಅಲೆಕ್ಸ್ ನ ತಾಯಿಗೆ ವಿಕ್ಟೋರಿಯಾಳನ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಆದ್ರೆ ಈಗಲೂ ಕೂಡ ಗ್ರೇಸ್ಗೆ ಕಾಲಿನ್ ಮೇಲೆ ಅನುಮಾನ ಇದ್ದೇ ಇರುತ್ತೆ. ಆ ದಿನ ರಾತ್ರಿ ಆತ ಮಲಗಿರುವಾಗ ಅವನಿಗೆ ಗೊತ್ತಾಗದ ಹಾಗೆ ಅವನ ಪರ್ಸನಲ್ ಲ್ಯಾಪ್ಟಾಪ್ ಅನ್ನ ಚೆಕ್ ಮಾಡ್ತಾಳೆ. ಅದರಲ್ಲಿ ಆತ ವೆಬ್ ವಾಟ್ಸ್ಆಪ್ ಅನ್ನ ಓಪನ್ ಮಾಡಿದ ಕಾರಣ ವಿಕ್ಟೋರಿಯಾ ಸಾಯೋದಕ್ಕೂ ಮುಂಚೆ ಅವನಿಗೆ ಮೆಸೇಜ್ ಮಾಡಿರೋದೆಲ್ಲ ಅಲ್ಲೇ ಇರುತ್ತೆ. ಆ ಚಾಟ್ ಅನ್ನ ಚೆಕ್ ಮಾಡಿದಾಗ ಇಬ್ಬರ ಮಧ್ಯ ಯಾವುದೋ ಕಾರಣಕ್ಕೆ ಜಗಳಾಗಿ, ನೀನೆ ತಾನೆ ನನಗೆ ಬ್ಲಾಕ್ ಮೇಲ್ ಮಾಡ್ತಿರೋದು, ತಕ್ಷಣ ಸ್ಟಾಪ್ ಮಾಡು, ಇಲ್ಲಾಂದ್ರೆ ನಿನ್ನ ಜೊತೆ ಬ್ರೇಕಪ್ ಮಾಡಿಕೊಳ್ತೀನಿ ಅಂತ ವಿಕ್ಟೋರಿಯಾ ಜಗಳ ಮಾಡಿರ್ತಾಳೆ. ಈಗ ಗ್ರೇಸ್ಗೆ ಮತ್ತೆ ಯಾವುದೋ ಕಾರಣಕ್ಕೆ ಇಬ್ಬರ ಮಧ್ಯ ಜಗಳಾಗಿ ಕಾಲಿನ್ನೇ ವಿಕ್ಟೋರಿಯಾಳನ್ನ ಕೊಲೆ ಮಾಡಿರ್ಬೋದು ಅಂತ ಅನುಮಾನ ಶುರುವಾಗುತ್ತೆ. ಮರುದಿನ ಈ ವಿಷಯವನ್ನ ಎಮಿಲಿಗೆ ಇನ್ಫಾರ್ಮ್ ಮಾಡಿದಾಗ ಎಲ್ಲ ಸೇರಿ ಕಾಲಿನ್ ರೂಮ್ ಅನ್ನ ಚೆಕ್ ಮಾಡ್ತಾರೆ. ನೋಡಿದ್ರೆ ಶಾಕಿಂಗ್ಲಿ ಒಂದು ಗನ್ ಸಿಗುತ್ತೆ. ಈಗ ಮತ್ತಷ್ಟು ಹೆದರಿಕೊಂಡ ಎಲ್ಲರೂ ತಕ್ಷಣವೇ ಕಾಲಿನ್ ಕಿಲ್ಲರ್ ಅಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅರೆಸ್ಟ್ ಮಾಡಿಸ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಆಂಡಿ ಓದ್ತಿದ್ದ ಸ್ಕೂಲ್ ನಲ್ಲಿ ಫ್ಯಾಮಿಲಿ ಟ್ರೀ ರೆಡಿ ಮಾಡೋದಕ್ಕೆ ಅವನ DNA ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಹೇಳಿದ್ರಲ್ವಾ, ಆ ರಿಪೋರ್ಟ್ ಅನ್ನ ಗ್ರೇಸ್ ನ ಮೊಬೈಲ್ ಗೆನೆ ಸೆಂಡ್ ಮಾಡಿರ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಅಲೆಕ್ಸ್ ಹಾಗೂ ಎಮಿಲಿ ಇಬ್ಬರು ಕೂಡ ಅಮೆರಿಕನ್ಸ್ ಆಗಿರ್ತಾರೆ. ಆದ್ರೆ ಅವರ ಮಗ ಆಂಡಿಯ DNA ಯುರೋಪ್ ನಲ್ಲಿ ವಾಸ ಮಾಡುವ ಜನಗಳ DNA ಗೆ ಹೋಲಿಕೆ ಆಗ್ತಿರುತ್ತೆ. ಈಗ ಆ ರಿಪೋರ್ಟ್ ನೋಡಿದ ಗ್ರೇಸ್ಗೆ ಶಾಕ್ ಹಾಗೂ ಅನುಮಾನ ಎರಡು ಒಟ್ಟಿಗೆ ಆಗುತ್ತೆ. ಒಂದು ವೇಳೆ ಆಂಡಿ ಅಲೆಕ್ಸ್ ನ ನಿಜವಾದ ಮಗ ಅಲ್ವಾ? ಹಾಗಾದ್ರೆ ಎಮಿಲಿ ಬೇರೆ ಯಾರದ್ದು ಜೊತೆ ಫಿಸಿಕಲಿ ಇಂಟಿಮೇಟ್ ಆಗಿ ಆಂಡಿಗೆ ಜನ್ಮ ನೀಡಿರಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ಮತ್ತೊಂದು ಕಡೆ ಪೊಲೀಸರು ಕಾಲಿನ್ ಅನ್ನ ಅರೆಸ್ಟ್ ಮಾಡಿದ್ರು ಅಲ್ವಾ? ಅವನ ಬಳಿ ಇದ್ದ ಗನ್ ಅನ್ನ ಚೆಕ್ ಮಾಡಿದಾಗ ಈ ಹಿಂದೆ ಕೊಲೆಯಾಗಿದ್ದ ಜಾಸ್ಮಿನ್ ಲ ಕ್ರೈಮ್ ಸ್ಪಾಟ್ ನಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ ಗಳು ಆ ಗನ್ ನ ಮೇಲಿದ್ದ ಫಿಂಗರ್ ಪ್ರಿಂಟ್ ಗೆ ಮ್ಯಾಚ್ ಆಗ್ತಿರುತ್ತೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಗನ್ ನ ಮೇಲಿರೋದು ಕಾಲಿನ್ ನ ಫಿಂಗರ್ ಪ್ರಿಂಟ್ ಅಲ್ಲ, ಬೇರೆ ಯಾರದ್ದೋ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಗಳಾಗಿರುತ್ತವೆ. ಹಾಗಾದ್ರೆ ಬೇಕಂತಲೇ ಆ ಗನ್ ಅನ್ನ ಕಾಲಿನ್ ನ ರೂಮ್ ನಲ್ಲಿ ಯಾರೋ ಮುಚ್ಚಿಟ್ಟಿದ್ರು ಅಂತ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ. ಈ ಕಡೆ ಗ್ರೇಸ್ ಆಂಡಿ ಜೊತೆ ಆಟವಾಡ್ತಾ ಕೂತಿರುವಾಗ ಆಂಡಿಯ ಅಜ್ಜಿ ತನ್ನ ಕೈಯಲ್ಲಿ ಕಪ್ಪು ಬಣ್ಣದ ಕೋಟ್ ಅನ್ನ ಹಿಡಿದುಕೊಂಡು ಅಲ್ಲಿಗೆ ಬರ್ತಾಳೆ. ಆ ಕಪ್ಪು ಬಣ್ಣದ ಕೋಟ್ ಹಾಗೂ ಶೂಗಳನ್ನ ತೋರಿಸಿ, ಇವುಗಳು ನಿಂದ ಹಿಂದೆ ಕೆರೆ ಬಳಿ ಇರುವ ಶೆಡ್ ನಲ್ಲಿ ಇತ್ತು ಅಂತ ಕೇಳ್ತಾಳೆ. ಗ್ರೇಸ್ ಆ ಬಟ್ಟೆ ಹಾಗೂ ಶೂಗಳು ನಂದಲ್ಲ ಅಂತ ಹೇಳ್ತಾಳೆ. ಆದ್ರೆ ಈಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ನಿಮಗೆ ನೆನಪಿದ್ರೆ ಆ ದಿನ ಕೆರೆಯಲ್ಲಿ ವಿಕ್ಟೋರಿಯಾಳನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದ ಆ ಕಿಲ್ಲರ್ ಇದೇ ಕೋಟ್ ಹಾಗೂ ಶೂಗಳನ್ನ ಹಾಕಿಕೊಂಡಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮತ್ತೆ ಗ್ರೇಸ್ ನ ಕಾರ್ನ ಬಳಿ ಒಂದು ವಾರ್ನಿಂಗ್ ಲೆಟರ್ ಅನ್ನ ಯಾರೋ ಇಟ್ಟು ಹೋಗಿರ್ತಾರೆ. ಅದರಲ್ಲೂ ಕೂಡ ಗ್ರೇಸ್ ತಕ್ಷಣವೇ ಈ ಊರನ್ನ ಬಿಟ್ಟು ಹೊರಟು ಹೋಗು, ಇಲ್ಲಾಂದ್ರೆ ನೀನು ಜೀವಂತವಾಗಿ ಇರೋದಿಲ್ಲ ಅಂತ ಥ್ರೆಟನ್ ಮಾಡಿರ್ತಾರೆ. ಈಗ ಗ್ರೇಸ್ಗೂ ಕೂಡ ಕನ್ಫರ್ಮ್ ಆಗುತ್ತೆ, ಕಾಲಿನ್ ಖಂಡಿತ ಈ ಕೊಲೆಗಳನ್ನ ಮಾಡ್ತಿಲ್ಲ, ಆ ಕಿಲ್ಲರ್ ನನ್ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ತನ್ನ ಫ್ರೆಂಡ್ ಆಂಡ್ರಿಯಾಳನ್ನ ಮೀಟ್ ಮಾಡಿ ಮತ್ತೆ ತನಗೆ ಥ್ರೆಟ್ನಿಂಗ್ ಲೆಟರ್ ಬಂದಿರೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇನ್ನು ಕೂಡ ಇಲ್ಲೇ ಇದ್ರೆ ನನ್ನ ಜೀವಕ್ಕೇನೆ ಅಪಾಯ ಅಂತ ಹೆದರಿಕೊಂಡು ಇನ್ನೇನೋ ತನ್ನ ಊರಿಗೆ ವಾಪಸ್ ಹೋಗ್ಬೇಕು ಅನ್ನೋಷ್ಟರಲ್ಲೇ ಗ್ರೇಸ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆಂಡಿಯ ಸ್ಕೂಲ್ ನಲ್ಲಿ ಅವನ ಫ್ಯಾಮಿಲಿ ಟ್ರೀ ಮಾಡೋದಕ್ಕೆ ಅಂತ DNA ಟೆಸ್ಟ್ ಹಾಗೂ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸಿದ್ರಲ್ವಾ? ತಕ್ಷಣ ಆ DNA ರಿಪೋರ್ಟ್ ಅನ್ನ ತನಗೆ ಗೊತ್ತಿದ್ದ ಒಬ್ಬ ಫ್ರೆಂಡ್ ಗೆ ಸೆಂಡ್ ಮಾಡಿ ಆ DNA ರಿಪೋರ್ಟ್ ತನ್ನ ಗಂಡನ DNA ಜೊತೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡಿಸ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆಂಡಿಯ ನಿಜವಾದ ತಂದೆ ಬೇರೆ ಯಾರು ಅಲ್ಲ, ಅದು ಗ್ರೇಸ್ ಲ ಗಂಡ ಜೇಮ್ಸೇ. ಇದರ ಅರ್ಥ ಮೇಯರ್ ಅಲೆಕ್ಸ್ ನ ಹೆಂಡತಿ ಎಮಿಲಿ ಜೊತೆ ತನ್ನ ಗಂಡ ಅಫೇರ್ ಅನ್ನ ಇಟ್ಟುಕೊಂಡಿದ್ದ ಅಂತ ಗೊತ್ತಾಗಿ ಗ್ರೇಸ್ ತುಂಬಾನೇ ಎಮೋಷನಲ್ ಆಗ್ತಾಳೆ. ಸ್ನೇಹಿತರೆ, ಗ್ರೇಸ್ಗೆ ತನ್ನ ಗಂಡ ಜೇಮ್ಸೆ ಆಂಡಿಯ ನಿಜವಾದ ತಂದೆ ಆಗಿರ್ಬೋದು ಅಂತ ಹೇಗೆ ಅನುಮಾನ ಬಂದಿರುತ್ತೆ ಗೊತ್ತಾ? ಕೆಲವು ದಿನಗಳ ಹಿಂದೆ ಇವಳ ಗಂಡ ಜೇಮ್ಸ್ ಎಮಿಲಿಯ ಪ್ರೊಫೈಲ್ ಅನ್ನ ಪದೇ ಪದೇ ಚೆಕ್ ಮಾಡ್ತಿರೋದನ್ನ ಗ್ರೇಸ್ ಅಬ್ಸರ್ವ್ ಮಾಡಿರ್ತಾಳೆ. ವಿಚಾರಿಸಿದಾಗ ಏನಿಲ್ಲ, ಮೇಯರ್ ಅಲೆಕ್ಸ್ ನ ಪ್ರೊಫೈಲ್ ಅನ್ನ ಚೆಕ್ ಮಾಡ್ತಿದ್ದಾಗ ಅವನ ಹೆಂಡತಿ ಎಮಿಲಿಯ ಪ್ರೊಫೈಲ್ ಕೂಡ ಓಪನ್ ಆಯ್ತು ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿರ್ತಾನೆ. ಹಾಗೂ ಈ ಊರಿಗೆ ಕೆಲಸಕ್ಕೆ ಅಂತ ಬಂದ ನಂತರ ಆಂಡ್ರಿಯಾ ಮೂಲಕ ಗೊತ್ತಾಗಿರುತ್ತೆ ಎಮಿಲಿ ಹಾಗೂ ಜೇಮ್ಸ್ ಇಬ್ಬರು ಕೂಡ ಕ್ಲಾಸ್ಮೇಟ್ಸ್ ಅಂತ. ಜೊತೆಗೆ ಗ್ರೇಸ್ಗೆ ಬಂದ ಇನ್ನೊಂದು ಸ್ಟ್ರಾಂಗ್ ಆದ ಅನುಮಾನ ಏನಂದ್ರೆ ಇವನ ಗಂಡ ಜೇಮ್ಸ್ ಕೂಡ ಇಟಲಿ ದೇಶದಿಂದ ಅಮೆರಿಕಾಗೆ ಬಂದು ಸೆಟಲ್ ಆಗಿರ್ತಾನೆ. ಆ ದಿನ ಆಂಡಿಯ DNA ರಿಪೋರ್ಟ್ ನಲ್ಲಿ ಅವನ DNA ಯುರೋಪ್ ನಲ್ಲಿ ವಾಸ ಮಾಡುವ ಅಂದ್ರೆ ಇಟಲಿ ದೇಶದ ಜನಗಳ DNA ಗೆ ಮ್ಯಾಚ್ ಆಗ್ತಿದೆ ಅಂತ ರಿಪೋರ್ಟ್ ಬಂದಿತ್ತು ಅಲ್ವಾ? ಸೊ ಎಲ್ಲವನ್ನ ಕನೆಕ್ಟ್ ಮಾಡಿದಾಗ ಜೇಮ್ಸೆ ಆಂಡಿಯ ನಿಜವಾದ ತಂದೆ ಇರಬಹುದು ಅಂತ ಗ್ರೇಸ್ಗೆ ಅನುಮಾನ ಬಂದು ಟೆಸ್ಟ್ ಮಾಡಿಸಿರ್ತಾಳೆ.
ತುಂಬಾನೇ ಅಳುತ್ತಾ ತನ್ನ ಗಂಡ ಜೇಮ್ಸ್ಗೆ ಕಾಲ್ ಮಾಡಿ ನೀನೆ ಆಂಡಿಯ ತಂದೆ ಅಂತ ಗೊತ್ತಾಯ್ತು, ನಿನ್ನ ಹಾಗೂ ಎಮಿಲಿಯ ಅಫೇರ್ ನ ಬಗ್ಗೆ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಅಂತ ಜಗಳ ಮಾಡ್ತಾಳೆ. ಈಗ ತನ್ನ ಅಫೇರ್ ನ ಬಗ್ಗೆ ತನ್ನ ಹೆಂಡತಿಗೆ ಗೊತ್ತಾಯ್ತಲ್ಲ ಅಂತ ಜೇಮ್ಸ್ ತುಂಬಾನೇ ಹೆದರಿಕೊಳ್ತಾನೆ. ನಂತರ ಸಾರಿ ಕೇಳ್ತಾ ಗ್ರೇಸ್, ನಾನು ಹಾಗೂ ಎಮಿಲಿ ಅಫೇರ್ ನಲ್ಲಿ ಇದ್ದಿದ್ದೇನೋ ನಿಜಾನೇ, ಆದ್ರೆ ಅದು 10 ವರ್ಷಗಳ ಹಿಂದೆ, ಅಂದ್ರೆ ಆಗ ತಾನೆ ನಾವಿಬ್ರು ಕಾಲೇಜ್ ನಿಂದ ಪಾಸ್ ಔಟ್ ಆಗಿ ಕೆಲಸವನ್ನ ಹುಡುಕ್ತಿದ್ವಿ. ನಾವಿಬ್ರು ಇಂಟಿಮೇಟ್ ಆಗ್ತಾ ಇದ್ದಿದ್ದೇನೋ ನಿಜಾನೇ, ಆದ್ರೆ ಅದರಿಂದಾಗಿ ಆಂಡಿ ಜನಿಸಿದ್ದಾನೆ ಅಂತ ನಿಜವಾಗಿಯೂ ನನಗೆ ಗೊತ್ತಿರಲಿಲ್ಲ. ನಿನ್ನನ್ನ ಮದುವೆ ಆದ ನಂತರ ಈ ಅಫೇರ್ ಅನ್ನ ಸ್ಟಾಪ್ ಮಾಡಿದೆ, ನನ್ನ ಮಾತನ್ನ ನಂಬು ಅಂತ ಬೇಡಿಕೊಳ್ತಾನೆ. ತಕ್ಷಣ ಫೋನ್ ಕಟ್ ಮಾಡಿ ಎಮಿಲಿ ಬಳಿ ಹೋಗಿ ನಿಮ್ಮಿಬ್ಬರ ಅಫೇರ್ ಬಗ್ಗೆ ಎಲ್ಲ ಕೂಡ ಗೊತ್ತಾಯ್ತು, ನಿಮಗೆ ಬುದ್ಧಿ ಕಲ್ಸೋವರೆಗೂ ಬಿಡೋದಿಲ್ಲ, ತಕ್ಷಣವೇ ಅಲೆಕ್ಸ್ ಬಳಿ ಹೋಗಿ ಆಂಡಿ ನಿನ್ನ ಮಗ ಅಲ್ಲ ಅಂತ ಇನ್ಫಾರ್ಮ್ ಮಾಡ್ತೀನಿ. ಈಗ ಶಾಕ್ ಆದ ಎಮಿಲಿ ಕೂಡ ಹೆದರಿಕೊಂಡು ತಮ್ಮಿಬ್ಬರ ಮಧ್ಯ ಅಫೇರ್ ಇದ್ದಿದ್ದನ್ನ ಒಪ್ಪಿಕೊಳ್ತಾಳೆ. ಗ್ರೇಸ್, ದಯವಿಟ್ಟು ಈ ವಿಷಯವನ್ನ ಯಾರಿಗೂ ರಿವೀಲ್ ಮಾಡ್ಬೇಡ, ಹಾಗೇನಾದ್ರೂ ಆದ್ರೆ ನನ್ನ ಮರ್ಯಾದೆ ಹಾಳಾಗಿ ಹೋಗುತ್ತೆ ಅಂತ ಬೇಡಿಕೊಳ್ತಾಳೆ. ಆದ್ರೆ ಗ್ರೇಸ್ ಒಪ್ಪಿಕೊಳ್ಳದಿದ್ದಾಗ ಎಮಿಲಿಯ ಮತ್ತೊಂದು ಮುಖ ರಿವೀಲ್ ಆಗುತ್ತೆ. ಖಂಡಿತ ಮುಂದೊಂದು ದಿನ ನಿನ್ನಿಂದ ತೊಂದರೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿನೇ ನಿನಗೆ ಥ್ರೆಟನಿಂಗ್ ಮೆಸೇಜ್ ಗಳನ್ನ ಹಾಗೂ ಲೆಟರ್ ಗಳನ್ನ ಆಗಾಗ ಸೆಂಡ್ ಮಾಡ್ತಿದ್ದೆ. ನನ್ನ ಗಂಡನನ್ನ ನನ್ನಿಂದ ದೂರ ಮಾಡೋದಕ್ಕೆ ಯಾರೇ ಪ್ರಯತ್ನ ಪಟ್ಟರು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಅಲ್ಲೇ ಇದ್ದ ಬ್ಲಾಕ್ ಕಲರ್ ನ ಕೋಟ್ ಅನ್ನ ಎಸಿತಾಳೆ. ಸ್ನೇಹಿತರೆ, ಈಗ ಗ್ರೇಸ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆ ದಿನ ಇವಳ ಅತ್ತೆ ಶೆಡ್ ನಿಂದ ಬ್ಲಾಕ್ ಕಲರ್ ನ ಕೋಟ್ ಹಾಗೂ ಶೂಸ್ ಅನ್ನ ತಂದಿದ್ಲು ಅಲ್ವಾ, ಆ ಬ್ಲಾಕ್ ಕಲರ್ ನ ಕೋಟ್ ಹಾಗೂ ಶೂಸ್ ಈಕೆ ಇದ್ದೇನೆ. ವಿಕ್ಟೋರಿಯಾಳ ಡೆಡ್ ಬಾಡಿ ಸಿಕ್ಕಿದ್ದ ಸಮಯದಲ್ಲಿ ಕೆರೆ ಬಳಿ ಇರುವ ಶೆಡ್ ನಲ್ಲಿ ಯಾರೋ ಇದ್ದಾರೆ ಅಂತ ಆಂಡಿ ಹೆದರಿಕೊಂಡು ಮನೆಗೆ ಓಡಿ ಬಂದಿದ್ದು ನೆನಪಾಗುತ್ತೆ. ಹಾಗಾದ್ರೆ ಕೆರೆಯಲ್ಲಿ ವಿಕ್ಟೋರಿಯಾಳನ್ನ ಕೊಲೆ ಮಾಡಿ ಶೆಡ್ಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆಯ ಒಳಗಡೆ ಏನು ಕೂಡ ಗೊತ್ತಿಲ್ಲ ಅನ್ನೋ ಹಾಗೆ ಬಂದಿರೋದು ಎಮಿಲಿನೇ ಅಂತ ಗ್ರೇಸ್ಗೆ ಕನ್ಫರ್ಮ್ ಆಗುತ್ತೆ. ಈಗ ತನ್ನ ಬಗ್ಗೆ ಗ್ರೇಸ್ಗೆ ಗೊತ್ತಾಗ್ತಿದ್ದ ಹಾಗೇನೆ ಎಮಿಲಿ ಹುಚ್ಚ ರೀತಿ ಕೂಗಾಡ್ತಾ ಅಲ್ಲೇ ಇದ್ದ ಚಾಕುವನ್ನ ಕೈಗೆ ತೆಗೆದುಕೊಳ್ತಾಳೆ. ವಿಚಿತ್ರವಾಗಿ ನಗುತ್ತಾ ಕೇವಲ ವಿಕ್ಟೋರಿಯಾಳನ್ನ ಮಾತ್ರವಲ್ಲ ಜಾಸ್ಮಿನ್ಲನ್ನ ಕೂಡ ನಾನೇ ಕೊಲೆ ಮಾಡಿದ್ದು ಅಂತ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಕೊಲೆಯಾಗಿರುವ ವಿಕ್ಟೋರಿಯಾ ಹಾಗೂ ಇವಳ ಗಂಡ ಮೇಯರ್ ಅಲೆಕ್ಸ್ ಇಬ್ಬರು ಕೂಡ ಅಫೇರ್ ನಲ್ಲಿ ಇರ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ತನ್ನ ಗಂಡನಿಗೆ ಗೊತ್ತಾಗದ ಹಾಗೆ ವಿಕ್ಟೋರಿಯಾಳನ್ನ ಅವರಿಂದ ದೂರ ಮಾಡಬೇಕು ಅಂತ ವಾರ್ನ್ ಮಾಡಿರ್ತಾಳೆ. ಆದ್ರೆ ಈ ಹಿಂದೆ ಇದೇ ಮನೆಯಲ್ಲಿ ನ್ಯಾನಿಯಾಗಿ ಕೆಲಸ ಮಾಡ್ತಿದ್ದ ಜಾಸ್ಮಿನ್ ಹಾಗೂ ವಿಕ್ಟೋರಿಯಾ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಈ ವಿಷಯವನ್ನ ಮುಂದಿಟ್ಟುಕೊಂಡು ಎನ್ಕೇಶ್ ಮಾಡಿಕೊಳ್ಬೇಕು ಅಂತ ಜಾಸ್ಮಿನ್ ಮೇಯರ್ ಅಲೆಕ್ಸ್ಗೆ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಈಗ ಈ ವಿಷಯ ಹೊರಗಡೆ ಬಂದ್ರೆ ತನ್ನ ಗಂಡ ಅಲೆಕ್ಸ್ ನ ಮರ್ಯಾದೆ ಜೊತೆ ಇಡೀ ಮನೆಯವರ ಮರ್ಯಾದೆ ಕೂಡ ಹಾಳಾಗಿ ಹೋಗುತ್ತೆ. ಸೊ ಬ್ಲಾಕ್ ಮೇಲ್ ಮಾಡ್ತಿರುವ ಜಾಸ್ಮಿನ್ ರನ್ನ ಮೊದಲಿಗೆ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿ ಯಾರು ಇಲ್ಲದಿರುವ ಸಮಯ ನೋಡ್ಕೊಂಡು ಆಕೆಗೆ ಶೂಟ್ ಮಾಡಿ ಸಾಯಿಸಿ ಬಿಟ್ಟಿರ್ತಾಳೆ. ಈ ಕಡೆ ವಿಕ್ಟೋರಿಯಾಗೆ ಎಷ್ಟೇ ವಾರ್ನ್ ಮಾಡಿದ್ರು ಕೂಡ ಸುಮ್ಮನಾಗದೆ ಅಲೆಕ್ಸ್ ನ ಜೊತೆ ಅಫೇರ್ ಅನ್ನ ಕಂಟಿನ್ಯೂ ಮಾಡಿದ್ದ ಕಾರಣ ಆಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ವಿಕ್ಟೋರಿಯಾ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲೆಕ್ಸ್ಗೆ ತುಂಬಾನೇ ಶಾಕ್ ಆಗಿ ಅವಳನ್ನ ಈ ಊರಿನಿಂದ ಕಳುಹಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ವಿಕ್ಟೋರಿಯಾ ಮಾತ್ರ ಯಾವುದಕ್ಕೂ ಹೆದರಿಕೊಳ್ಳದೆ ನೀನೆ ನನ್ನ ಮಗುವಿನ ತಂದೆ ಅಂತ ನಿನ್ನ ಹೆಂಡತಿ ಎಮಿಲಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹಠ ಮಾಡ್ತಿರ್ತಾಳೆ. ಸೊ ಇದನ್ನ ಕೂಡ ಕದ್ದು ಕೇಳಿಸಿಕೊಂಡ ಎಮಿಲಿ ಯಾರು ಇಲ್ಲದಿರುವ ಸಮಯ ನೋಡ್ಕೊಂಡು ವಿಕ್ಟೋರಿಯಾಳನ್ನ ಕೂಡ ಕೆರೆಯಲ್ಲಿ ಕೊಲೆ ಮಾಡಿರ್ತಾಳೆ. ನಂತರ ಮುಂದೊಂದು ದಿನ ಇನ್ವೆಸ್ಟಿಗೇಷನ್ ಆದ್ರೆ ತನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ಆ ಗನ್ ಅನ್ನ ತೆಗೆದುಕೊಂಡು ಹೋಗಿ ಕಾಲಿನ ರೂಮ್ ನಲ್ಲಿ ಮುಚ್ಚಿಟ್ಟಿರ್ತಾಳೆ. ಹಾಗೂ ವಿಕ್ಟೋರಿಯಾಳನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಬೇರೆ ಊರಿಗೆ ಕಳಿಸ್ಬೇಕು ಅಂತ ಇವಳ ಗಂಡ ಅಲೆಕ್ಸೆ ಅನ್ನೋನ್ ನಂಬರ್ ನಿಂದ ಆಗಾಗ ಮೆಸೇಜ್ ಮಾಡ್ತಿರ್ತಾನೆ. ಹಾಗೂ ಇದನ್ನೇ ಆ ದಿನ ಕಾಲಿನ್ ವಿಕ್ಟೋರಿಯಾಳ ಬಳಿ ವಿಚಾರಿಸಿರ್ತಾನೆ. ಈಗ ತನಗೂ ಕೂಡ ಥ್ರೆಟನಿಂಗ್ ಮೆಸೇಜ್ ಗಳನ್ನ ಹಾಗೂ ಲೆಟರ್ಸ್ ಗಳನ್ನ ಎಮಿಲಿನೇ ಸೆಂಡ್ ಮಾಡ್ತಿದ್ದು ಅಂತ ಗೊತ್ತಾಗಿ ಗ್ರೇಸ್ಗೆ ತುಂಬಾನೇ ಭಯ ಆಗುತ್ತೆ. ಹಾಗೂ ಆ ದಿನ ಗ್ರೇಸ್ ನನ್ನ ಬೇಸ್ಮೆಂಟ್ ನಲ್ಲಿರುವ ಸ್ಟೋರ್ ರೂಮ್ ಗೆ ಕಳುಹಿಸಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಕೂಡ ಎಮಿಲಿನೇ. ಆದರೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ಮ್ಯಾನೇಜರ್ ಲೂಯಿಸ್ ಎಮಿಲಿ ಡೋರ್ ಲಾಕ್ ಮಾಡ್ತಿರೋದನ್ನ ನೋಡಿಬಿಡುತ್ತಾಳೆ. ಸೊ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಎಮಿಲಿ ಆಕೆಯನ್ನ ಕೂಡ ಮೆಟ್ಟಿಲಿನಿಂದ ಕೆಳಗಡೆ ತಳ್ಳಿ ಸಾಯಿಸಿ ಬಿಡುತ್ತಾಳೆ. ಆ ಮೂಲಕ ಎಮಿಲಿ ಒಂದು ತಪ್ಪನ್ನ ಮುಚ್ಚಿಡೋದಕ್ಕೆ ಹೋಗಿ ಒಟ್ಟು 3 ಜನ ಹುಡುಗಿಯರನ್ನ ಕೊಲೆ ಮಾಡಿರ್ತಾಳೆ. ಈಗ ಗ್ರೇಸ್ ಬದುಕಿದ್ರೆ ತಾನೆಲ್ಲಿ ಸಿಕ್ಕಿ ಹಾಕಿಕೊಳ್ತೀನೋ ಅಂತ ಎಮಿಲಿ ಅವಳನ್ನ ಕೂಡ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅಷ್ಟರಲ್ಲೇ ಗ್ರೇಸ್ ಒಂದು ಐಡಿಯಾ ಮಾಡಿ ಮೊದಲೇ ಪೊಲೀಸರಿಗೆ ಕಾಲ್ ಮಾಡಿದ್ದ ಕಾರಣ ಅಲ್ಲಿಗೆ ಬಂದ ಪೊಲೀಸರು ಎಮಿಲಿಯನ್ನ ಅರೆಸ್ಟ್ ಮಾಡ್ತಾರೆ. ಚಿತ್ರದ ಎಂಡ್ ನಲ್ಲಿ 1 ವರ್ಷದ ನಂತರ ಗ್ರೇಸ್ ಆಂಡಿಯನ್ನ ಬಂದು ಮೀಟ್ ಮಾಡ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.